ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಾಲೂಕಿಗೆ ಮಂಜೂರಾಗಿ ಭೂಮಿ ಪೂಜೆಯಾಗಿರುವ ಜಿಲ್ಲಾಸ್ಪತ್ರೆಗೆ ಅನುದಾನ ನೀಡುವ ಮೂಲಕ ಜನಪರ ಕೆಲಸವನ್ನ ಮಾಡಲಿದ್ದಾರೆ ಎಂದು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಿಪಿಎ ಅಧ್ಯಕ್ಷ ಚುಂಚೇಗೌಡ ತಿಳಿಸಿದರು. ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ದೊಡ್ಡಬಳ್ಳಾಪುರ ತಾಲೂಕಿನ ಜೊತೆ ಅತ್ಯಂತ ಆತ್ಮೀಯ ಒಡನಾಟ ಹೊಂದಿದ್ದಾರೆ. ಹಲವು ಪ್ರಮುಖ ನಾಯಕರೊಂದಿಗೆ ನಿರಂತರ ನಿಕಟ ಸಂಪರ್ಕ ಹೊಂದಿದ್ದಾರೆ. ಕನಕಪುರ ಕ್ಷೇತ್ರದಷ್ಟೇ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೂ ಆದ್ಯತೆ ನೀಡಲಿದ್ದಾರೆ. ನೆನೆಗುದಿಗೆ ಬಿದ್ದಿರುವ ಜಿಲ್ಲಾಸ್ಪತ್ರೆ ಯೋಜನೆಗೆ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಮಾಜಿ ಶಾಸಕರ ವೆಂಕಟರಮಣಯ್ಯ ನೇತೃತ್ವದಲ್ಲಿ ತಾಲೂಕಿನ ಮುಖಂಡರು ಮನವಿ ಮಾಡುವುದರ ಮೂಲಕ ಜಿಲ್ಲಾಸ್ಪತ್ರೆಗೆ ಕಾಮಗಾರಿಗೆ ಚಾಲನೆ ನೀಡಲು ಶ್ರಮವಹಿಸುತ್ತೇವೆ. ತಾಲೂಕಿನಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ವಿದ್ಯಾರ್ಥಿ ದೆಸೆಯಿಂದಲೂ ನಾಯಕತ್ವ ಗುಣ ಬೆಳೆಸಿಕೊಂಡಿರುವ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅನೇಕ ಕಠಿಣ ಸಂದರ್ಭದಲ್ಲಿ ನೆರವಾಗಿದ್ದಾರೆ. ಉತ್ತಮ ಸೇವೆಯ ದಾರಿಯಲ್ಲಿ ನಾಡಿನ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಹಾರೈಸಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ವ್ಯಕ್ತಿಯಲ್ಲ, ಶಕ್ತಿ. ಗಣಿಧೂಳಿನಿಂದ ರಾಜಕೀಯವಾಗಿ ಅಜಾಗರೂಕತೆಯಿಂದ ಅಕ್ಷರಶಃ ನಲುಗಿ ಹೋಗಿದ್ದ ಬಳ್ಳಾರಿಯ ನಾಡಿಗೆ ಪಾದಯಾತ್ರೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಮೋಘ ಗೆಲುವಿಗೆ ಮುನ್ನುಡಿ ಬರೆದ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ನೀಡಿದ ಆಡಳಿತ ಒಂದು ದೊಡ್ಡ ಇತಿಹಾಸ. ಮೈಸೂರಿನ ಪುಟ್ಟ ಗ್ರಾಮದಿಂದ ಬಂದು ರಾಜಕೀಯವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆದು ಸಾಮಾಜಿಕ ನ್ಯಾಯವನ್ನು ಸಾಕಾರಗೊಳಿಸಲು ಎದೆಗಾರಿಕೆಯಿಂದ ಶ್ರಮಿಸಿದ ಸಿದ್ದರಾಮಯ್ಯ ಅಂತಹ ನಾಯಕರು ಕನ್ನಡ ನಾಡಿಗೆ ಅತ್ಯಂತ ಅಪರೂಪ. ಹಲವು ವರ್ಷಗಳ ಅವರೊಂದಿಗಿನ ಒಡನಾಟದಲ್ಲಿ ಹಲವು ಏಳು ಬೀಳುಗಳ ನಡುವೆಯೂ ಜನರ ಪ್ರೀತಿ ಮತ್ತು ಬೆಂಬಲದಿಂದ ಎಲ್ಲ ಮತೀಯ ಮತ್ತು ಫ್ಯೂಡಲ್ ಶಕ್ತಿಗಳ ವಿರುದ್ಧ ಗೆದ್ದು ನಿಂತ ಸಿದ್ದರಾಮಯ್ಯನವರ ಎದೆಗಾರಿಕೆಯು ಸಾರ್ವಜನಿಕ ಜೀವನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗೂ ಮಾದರಿಯಾಗುವಂಥದ್ದು. ಅವರ ಅನುಭವ, ಮಾರ್ಗದರ್ಶನ ಸರ್ಕಾರಕ್ಕೆ ಇರಲಿದೆ. ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ, ನಮ್ಮ ಮಾಜಿ ಶಾಸಕ ವೆಂಕಟರಮಣಯ್ಯ ಪರವಾಗಿ, ನಮ್ಮ ಎಲ್ಲ ಲೀಡರ್ಗಳ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ವಿ. ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 8 ವರ್ಷ ಅಧಿಕಾರಾಗಿ 2 ಅವಧಿಗೆ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ತುಂಬ ಬೆಂಬಲ ಕೊಟ್ಟು ನಮ್ಮ ಕಾಂಗ್ರೆಸ್ಗೆ ಬಲಭುಜವಾಗಿದ್ದರು. ಈಗ ಅವರು ಏನು ಮಾತಿನಂತೆ, ಹೈಕಮಾಂಡ್ ಮಾತಿನಂತೆ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡ್ತೀನಿ ಅಂತ ಅವರೇ ಹೆಗಲ ಮೇಲೆ ಹೊತ್ಕೊಂಡು ಮಾಡೋಕ್ಕೆ ಮುಂದಾಗಿ ನಿಂತ್ಕೊಳ್ಳೋಕ್ಕೆ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತದೆ. ಏನು ಹಿಂದುಳಿದ ವರ್ಗದ ನಾಯಕರಾಗಿ ಅವರು ಜನಗಳಿಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಬಡವರಿಗೆ ಆಶ್ರಯ ಆಗಿದ್ರು. ಅದೇ ರೀತಿ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿ ಅವರೇ ಜವಾಬ್ದಾರಿ ತಗೊಂಡು ಮುಂದೆ ಏನು ರಾಜ್ಯಕ್ಕೆ ಇದೆ ಅವರ ಅನುಯಾಯಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಆಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಂದಿನ ಮುಖ್ಯಮಂತ್ರಿ ಆಗೋಕ್ಕೆ ನಾವು ಧನ್ಯವಾದ, ತುಂಬಾ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಮೇಲೆ ಇದ್ದಾಗ ಹಿಂದೆ 2013ರಿಂದ 2018 ಸರ್ಕಾರ ಇದ್ದಾಗ ವೆಂಕಟರಮಣಯ್ಯನವರು ಜಿಲ್ಲಾಸ್ಪತ್ರೆ ತರಬೇಕು ಅಂತ ಓಡಾಡಿ ಜಾಗ ಎಲ್ಲ ಗುರ್ತಿಸಿ ಮಂಜೂರಿ ಮಾಡಿಸಿದ್ರು. ಅದೇ ರೀತಿ ಹಿಂದೆ ಸರ್ಕಾರ ಬದಲಾವಣೆಗಳಾದಾಗ ಅನುದಾನ ಕೊಡದಿರ ಜಿಲ್ಲಾಸ್ಪತ್ರೆ ಪೆಂಡಿಂಗ್ ಇತ್ತು. ಈಗ ಹಿಂದೆ ಸಿದ್ದರಾಮಯ್ಯನವರು ಮಾತಾಡಿದ್ರು, ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ದಿನೇಶ್ ಗುಂಡೂರಾವ್ ಒಪ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿದ್ರು. ಈಗ ಡಿ ಕೆ ಶಿವಕುಮಾರ್ ಆಗಿನ ಅವ್ರಿಗೆ ನಮ್ಮ ತಾಲೂಕಿನ ತುಂಬಾ ಒಡನಾಟ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರ ಹತ್ರ ಹೋಗಿ ಈ ತಾಲೂಕಿಗೆ ಒಂದು ಗುರುತಿರವಾದ ಯಾವುದಾದ್ರು ಒಂದು ಅವ್ರ ಹೆಸರಿರುವಂಥದ್ದು ಒಂದು ಜಿಲ್ಲಾಸ್ಪತ್ರೆ ಇರ್ಬೋದು, ಮುಂದಿನ ಏನೋ ಒಳ್ಳೆಯದಾಗಬೇಕು, AC ಆಫೀಸ್ ಆಗಬೇಕು, ಒಳ್ಳೊಳ್ಳೆ ಈಗ KD ಬೇಲ ಬಂದಿರೋದ್ರಿಂದ ಒಳ್ಳೊಳ್ಳೆ ಗುರುತುಗಳು ಅಂತ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಿಸೋಕೆ ನಾವೆಲ್ಲ ಪ್ರಯತ್ನ ಬೀಳ್ತೀವಿ. ಏನು ಡಿ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ಸಂಘದಿಂದ ಹಿಡಿದು NSC ಆಗಿ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಇದ್ಕೊಂಡು ಎಂತಹ ಕಷ್ಟ ಬಂದವನ್ನು ಕಾಂಗ್ರೆಸ್ ಕೈ ಬಿಡದಂಗೆ ಹೈಕಮಾಂಡ್ ಮಾತಿನಂತೆ ನಡ್ಕೊಂಡು ಎಲ್ಲ ರಾಜ್ಯದಲ್ಲೂ ಏನೋ ಸಂಕಷ್ಟ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಕಾಂಗ್ರೆಸ್ಗೆ ದುಡ್ದಿದ್ದಕ್ಕೆ ಇವತ್ತು ಪ್ರತಿಕ್ರಿಯೆ ಹೈಕಮಾಂಡ್ ಅವ್ರು ಗುರುತಿಸಿ ಅವ್ರಿಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ. ಚೆನ್ನಾಗಿ ನಮ್ಮ ರಾಜ್ಯದ ಎಲ್ಲ ಜನಾನ, ಎಲ್ಲ ಜಾತಿ ಜನಾಂಗನ ಒಗ್ಗೂಡಿಸ್ಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ, ಮುಂದೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಶ್ರಮ ಬೀಳಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಅವ್ರ ಜೊತೆಗಿದ್ಕೊಂಡು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇರ್ತೀವಿ.